ನಟ ಸುದೀಪ್ರನ್ನ ಕಂಡಮ್ ಮಾಡಿದ್ರ ಡಾಗ್ ಸತೀಶ್. ವಿಶ್ವ ಮಟ್ಟದಲ್ಲಿ ಮಿಂಚಿಸೋ ತಾಕತ್ ನನಗಿದೆ. ನಟ ಸುದೀಪಿಗೆ ಚಾಲೆಂಜ್ ಹಾಕಿದ ಡಾಗ್ ಸತೀಶ್. ನಟ ಸುದೀಪ್ರನ್ನ ಕಂಡಮ್ ಮಾಡಿದ್ರ ನಾಯಿ ಸತೀಶ್. ವಿಶ್ವ ಮಟ್ಟದಲ್ಲಿ ಮಿಂಚಿಸೋ ತಾಕತ್ ನನಗಿದೆ. ಇನ್ನು ಡಾಗ್ ಸತೀಶ್ ಅಂತ ಅವ್ರು ಕರೀತಾರೆ. ಹಾಗಾಗಿ ನಾವು ಕೂಡ ವಿಪರೀತ ಪ್ರೀತಿಯಿಂದ ನಾಯಿ ಸತೀಶ್ ಅಂತ ಕರೆದ್ರು ಕೂಡ ತೊಂದರೆ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ತಮಗೆ ಆದ ಕಹಿ ಅನುಭವ ಹಂಚಿಕೊಂಡ ಡಾಗ್ ಸತೀಶ್, ಸುದೀಪ್ ಸಂಭಾಷಣೆಯಲ್ಲಿ ನನ್ನನ್ನು ತುಳಿಯಲಾಗಿದೆ ಎಂದು ಆರೋಪ. 100 ಕೋಟಿ ಪ್ರೊಮೋ ಕತ್ತರಿಸಲಾಗಿದೆ ಎಂದು ಬೇಸರ. ವರ್ಲ್ಡ್ ನ್ಯೂಸ್ ಮಾಡ್ತಾ ಇದ್ದೆ ಅನ್ನೋರು 3 ವಾರಕ್ಕೆ ಹೋಗ್ತಾ ಇದ್ದೀರಾ ಎಂದು ಕಂಡಮ್ ಮಾಡಿದ್ದಾರೆ. ನಾನು ಒಂದೇ ನೈಟ್ನಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತಾ ಇದ್ದೆ ಎಂದಿದ್ದೆ. ಅದಕ್ಕೆ ಸುದೀಪ್ ಹಾಗಿದ್ರೆ ನಮ್ಮ ಬಿಗ್ ಬಾಸ್ ವೇಸ್ಟಾ ಅಂತ ಕೇಳಿದ್ರು. ನೀನೇನು ಕಿಲಾಡಿನ ಅನ್ನೋ ಅರ್ಥದಲ್ಲಿ ಕೇಳಿದ್ರು ಎಂದ ಸತೀಶ್. ನಟ ಸುದೀಪ್ರನ್ನ ಕಂಡಮ್ ಮಾಡಿದ್ರ. ಡಾಗ್ ಸತೀಶ್ ಅವರಿಗೆ ಸುದೀಪ್ ಒಬ್ಬರೇ. ಸುದೀಪ್ ಅಂತ ಹೇಳೋದಕ್ಕೆ ಡಾಗ್ ಸತೀಶ್ಗಿರೋದು ಕರ್ನಾಟಕದಲ್ಲಿ ಸುದೀಪ್ ಒಬ್ಬರೇ. ಆದರೆ ಸುದೀಪಿಗೆ ಈ ಥರದ ಕಂಟೆಸ್ಟೆಂಟು ನಾಯಿಸಂತೆ. ಅರ್ಥಾತ್ ಅದರರ್ಥ 12 ಸೀಸನ್ನಲ್ಲಿ ಎಷ್ಟು ಕಂಟೆಸ್ಟೆಂಟ್ಗಳನ್ನು ನೋಡಿಲ್ಲ. ಒಂದೊಂದು ಸೀಸನ್ನಲ್ಲೂ ಕೂಡ 16 ಕಂಟೆಸ್ಟೆಂಟು. ಪ್ರತಿಯೊಬ್ಬರನ್ನು ಕೂಡ ಅತ್ಯಂತ ಗೌರವಯುತವಾಗಿ ಕಾಣುವ ಗುಣ ಅವರಲ್ಲಿದೆ ಅಂತ ಜನ ಮಾತನಾಡ್ತಾರೆ. ಡಾಗ್ ಸತೀಶ್ ಕೂಡ ಅದೇ ಬಿಗ್ ಬಾಸ್ನ ಸೀಸನ್ 12ರ ಕಂಟೆಸ್ಟೆಂಟು ಅನಿಸುತ್ತೆ. ಈಗ ಹೊರಗೆ ಬಂದಿದ್ದಾರೇನು? ಹೊರಬಂದ ಮೇಲೆ ಕಂಟೆಸ್ಟೆಂಟ್ಗಳು ಒಳಗಿದ್ದವರ ವಿರುದ್ಧ ಅಥವಾ ಪರವಾಗಿ ಮಾತನಾಡೋದು ಸಹಜ. ಹಾಗೇನೆ ನಾಯಿಯಿಂದ ಫೇಮಸ್ ಆಗಿದ್ದ ಡಾಗ್ ಸತೀಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯಲ್ಲಿ ನಟ ಜೊತೆಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಹೋಸ್ಟರ್ ಕಿಚ್ಚ ಸುದೀಪ್ರನ್ನ ಇನ್ಸಲ್ಟ್ ಮಾಡಿದ್ರಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಇತ್ತೀಚೆಗಷ್ಟೇ ಅವರ ಸಂದರ್ಶನ ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೋಗಿತ್ತು. ಸೊ ಬೇರೆ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಸುದೀಪ್ ಬಗ್ಗೆ ಹಗುರವಾಗಿ ಮಾತನಾಡಿದ್ರ ಸತೀಶ್ ಅನ್ನೋದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.